ಈ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಈ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ನಿಮಗೂ ಕೂಡ ಹೊಡೆದ ಲಾಟ್ರಿ ಹೈ ಕ್ಲಾಸ್. ಈ ಸುಮಾರು 3-4 ತಿಂಗಳಿಂದ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನು ನೀವು ಮಾಡ್ತಾ ಇರ್ತೀರಿ. ಈ ಡಿಸೆಂಬರ್ ತಿಂಗಳಿನಿಂದ ಸುಮ್ಮನೆ ಇರ್ತೀರಿ, ಯಾವುದೋ ಒಂದು ವೃತ್ತಿ ಮಾಡ್ತಾ ಇರ್ತೀರಿ. ಆ ವೃತ್ತಿ ಜೊತೆಗೆ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, 1/2 ಲಾಭವನ್ನು ಕೂಡ ಕುಂಭರಾಶಿಯವರು ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಲಭಿಸ್ತೀರ. ನಿಮಗೆ ಇಷ್ಟೆಲ್ಲ ಚೆನ್ನಾಗಿದೆ ಅಂದ್ಮೇಲೆ ಹಣಕಾಸು ಬಂದೇ ಬರುತ್ತೆ, ಹಣಕಾಸು ಸುಗಮವಾಗಿ ಹರಿಯುತ್ತೆ. ಆದರೆ ಏನು ಮಾಡ್ತೀರಿ, ಹೇಗೆ ಅಂದರೆ ಮನುಷ್ಯನಿಗೆ ಹಣ ಬಂದರೆ ಒಂದು ಲೆಕ್ಕ, ಹಣ ಬಂದಿಲ್ಲ ಅಂದರೆ ಒಂದು ಲೆಕ್ಕ. ಜೋಬನಲ್ಲಿ ದುಡ್ಡಿದ್ರೆ ಸಂತೋಷದ ವಾತಾವರಣ, ಅವರೊಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳ ಭೇಟಿಯಾಗುವಂಥ ಯೋಗ. ಆದರೆ ನೀವು ಎಲ್ಲಿ ತಗಲಾಕೊಂತೀರಾ ಅಂತಂದರೆ ಎಲ್ಲ ಚೆನ್ನಾಗಿದೆ, ಆದರೆ ಈ ಒಂದು ಯೋಗ ಕೂಡ ಇದೆ. ಅದನ್ನು ಹಿಂಡಿದಾಗ ಆಗುತ್ತೆ. ಅದಾಗೇನಾಗುತ್ತೆ, ಅವಾಗ ಹುಣಸೆ ಹಣ್ಣು ಹೊಳೆ ಹಿಂಡಿದಾಗ ಹುಳಿ ಸಿಗುತ್ತೆ, ನಿಮಗೆ ಹರ್ಕೊಂಡು ಹೊರಟೋಗುತ್ತೆ. ಹಾಗಿದ್ರೆ ಪರಿಹಾರ ಏನಪ್ಪ ಅಂದರೆ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಈ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಇದೇ 5ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂಗಾರಕ 7ನೇ ತಾರೀಕಿಂದ, ಅಂಗಾರಕ ಅಂದರೆ ಮಂಗಳ ಗ್ರಹ 7ನೇ ತಾರೀಕಿನಿಂದ ಧನುರ್ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ವೃಶ್ಚಿಕ ಮತ್ತು ಧನುರ್ರಾಶಿಯಲ್ಲಿ 2 ರಾಶಿಯಲ್ಲೂ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೇ 20ನೇ ತಾರೀಕಿಂದ ಶುಕ್ರಗ್ರಹ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಪ್ರವೇಶವನ್ನು ಪಡಿತಾರೆ. ಮೀನರಾಶಿಯಲ್ಲೇ ಶನಿ ಭಗವಂತ ಇದ್ದು ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ ಬನ್ನಿ. ಈ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ನಿಮಗೂ ಕೂಡ ಹೊಡೆದ ಲಾಟ್ರಿ ಹೈ ಕ್ಲಾಸ್, ತುಂಬ ಚೆನ್ನಾಗಿರ್ತಕ್ಕಂತಹ ಮಾಸ ಅಂತ ಕರಿತೀವಿ. ಯಾಕೆ ಕುಂಭರಾಶಿಯವರು ಈ ಸುಮಾರು 3-4 ತಿಂಗಳಿಂದ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನು ನೀವು ಮಾಡ್ತಾ ಇರ್ತೀರಿ. ಈ ಡಿಸೆಂಬರ್ ತಿಂಗಳಿನಿಂದ ನಿಮ್ಗೆ ಹೈ ಕ್ಲಾಸ್. ಈ ತಿಂಗಳು ಡಿಸೆಂಬರ್ ಚೆನ್ನಾಗಿದೆ, ಮುಟ್ಟಿದ್ದೆಲ್ಲ ಚಿನ್ನ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ವೃತ್ತಿರಂಗದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಸುಮ್ಮನೆ ಇರ್ತೀರಿ, ಯಾವುದೋ ಒಂದು ವೃತ್ತಿ ಮಾಡ್ತಾ ಇರ್ತೀರಿ, ಆ ವೃತ್ತಿ ಜೊತೆಗೆ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಹೊಸ ಜನಗಳ ಪರಿಚಯ ಆಗ್ತಕ್ಕಂಥದ್ದು, ಇವೆಲ್ಲವೂ ಕುಂಭರಾಶಿಯವರಿಗೆ ಯೋಗ ಇದೆ. ಅದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ಕೂಡ ಲಭಿಸುತ್ತೆ. ಇನ್ನು ಸ್ವಂತ ವ್ಯಾಪಾರವನ್ನು ಇರ್ತಕ್ಕಂಥವರಿಗೆ, ಸ್ವಂತವಾಗಿರ್ತಕ್ಕಂಥ ಬಿಸ್ನೆಸ್ ಅಂದರೆ ಏನು ಮಾಡ್ತಿದ್ರು ಅದನ್ನು ನಿಮಗೆ ಲಾಭ ಇದೆ. 1/2 ಲಾಭವನ್ನು ಕೂಡ ಕುಂಭರಾಶಿಯವರು ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಲಭಿಸ್ತೀರ. ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಇಷ್ಟೆಲ್ಲ ಚೆನ್ನಾಗಿದೆ ಅಂದ್ಮೇಲೆ ಹಣಕಾಸು ಬಂದೇ ಬರುತ್ತೆ, ಹಣಕಾಸು ಸುಗಮವಾಗಿ ಹರಿಯುತ್ತೆ. ಆದರೆ ಏನು ಮಾಡ್ತೀರಿ, ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡ್ತೀರಿ. ನಾನು ಹೆಸರು ಮಾಡ್ಕೊಬೇಕಪ್ಪ. ಹೇಗೆ ಅಂದರೆ ಮನುಷ್ಯನಿಗೆ ಹಣ ಬಂದರೆ ಒಂದು ಲೆಕ್ಕ, ಹಣ ಬಂದಿಲ್ಲ ಅಂದರೆ ಒಂದು ಲೆಕ್ಕ. ಜೋಬನಲ್ಲಿ ದುಡ್ಡಿದ್ರೆ ಮನಸ್ಸು ಮರಕೋತಿ ಥರ ಆಟ ಆಡಿಸ್ತಾ ಇರುತ್ತೆ ಅಂತ ಜಗತ್ತಲ್ಲಿ ಹೇಳ್ತಾರೆ. ಏನು, ನನಗೆ ಹಣ ಇದೆ ಅಂದ ತಕ್ಷಣ ಏನು ಮಾಡ್ತೀರಿ, ನಾನು ಹೆಸರು ಮಾಡ್ಕೊಬೇಕು ಅಂತ ಹೇಳಿ ಅನಾವಶ್ಯಕವಾದಂಥ ಖರ್ಚುಗಳನ್ನು, ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಇರತಕ್ಕಂಥವರು ನಾನು ಹೆಸರು ಮಾಡಬೇಕು ಅಂದ್ರೇನು, ಹಣ ಖರ್ಚು ಮಾಡಬೇಕು ಅಂತ ಎಲ್ಲವನ್ನು ಗುಣಗಳನ್ನು ನೀವು ಸ್ವಲ್ಪ ಈ ತಿಂಗಳು ನಿಲ್ಲಿಸಬೇಕಾಗ್ತದೆ. ಉಳಿತಾಯದ ಕಡೆ ಗಮನವನ್ನು ಕೊಡಬೇಕಾಗ್ತದೆ. ಹಣ ಇದೆ ಅಂದ ತಕ್ಷಣ ಖರ್ಚು ಮಾಡೋದಲ್ಲ, ಉಳಿತಾಯದ ಕಡೆ ನೀವು ಗಮನವನ್ನು ಕೊಡಬೇಕಾಗ್ತದೆ. ಇನ್ನು ಕೌಟುಂಬಿಕವಾಗಿ ಸಂತೋಷವಾದಂಥ ವಾತಾವರಣ ನಿಮಗಿರ್ತದೆ. ಕೌಟುಂಬಿಕವಾಗಿ ಸಂತೋಷದ ವಾತಾವರಣ, ಅವರೊಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳ ಭೇಟಿಯಾಗುವಂಥ ಯೋಗ ಧನುರ್ಮಾಸ 16ನೇ ತಾರೀಕಿಂದ ಕೂಡ ಶುರುವಾಗ್ತಾ ಇದೆ. ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿಯಾಗುವಂಥದ್ದು, ಕೌಟುಂಬಿಕವಾಗಿ ಮನೆದೇವರ ಸಂದರ್ಶನವನ್ನು ಮಾಡಿ ಅದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ಕೂಡ ದೊರಕುತ್ತೆ. ಆದರೆ ನೀವು ಎಲ್ಲಿ ತಗಲಾಕೊಂತೀರಾ ಅಂತಂದರೆ, ಈ ತಿಂಗಳಲ್ಲಿ ನಿಮಗೆ ಕೆಟ್ಟ ಜನರ ಸಹವಾಸವನ್ನು ಮಾಡುವಂಥ ಯೋಗ. ಎಲ್ಲ ಚೆನ್ನಾಗಿದೆ, ಆದರೆ ಈ ಒಂದು ಯೋಗ ಕೂಡ ಇದೆ. ಕೆಟ್ಟ ಜನರ ಸಹವಾಸವನ್ನು ಮಾಡ್ತಕ್ಕಂಥ ಯೋಗ ಇದೆ. ಅದರಿಂದ ಹೆಚ್ಚಿನ ಜಾಗೃತೆಯಿಂದ ಇರಿ. ಏನು ಲಾಭ ಪಡ್ಕೊಂಡಿದ್ದೀರಿ ಈ ತಿಂಗಳಲ್ಲಿ ಅವೆಲ್ಲ ಅವರು ಬಂದ ತಕ್ಷಣ ಎಲ್ಲ ಕಳೆದೋಗ್ಬಿಡುತ್ತೆ. ಹುಣಸೆ ಹಣ್ಣನ್ನು ತೊಗೊಂಡೋಗಿ ಹೊರೆಯೋ ನೀರಿನಲ್ಲಿ, ಹೊಳೆಯಲ್ಲಿ ಅಂತ ಕರಿತೀವಿ ನಮ್ಮ ಕಡೆ, ಅದನ್ನು ಹಿಂಡಿದಾಗ ಆಗುತ್ತೆ. ಅದಾಗೇನಾಗುತ್ತೆ, ಅವಾಗ ಹುಣಸೆ ಹಣ್ಣು ಹೊಳೆ ಹಿಂಡಿದಾಗ ಹುಳಿ ಸಿಗುತ್ತೆ, ನಿಮಗೆ ಹರ್ಕೊಂಡು ಹೊರಟೋಗುತ್ತೆ. ಹಾಗಾಗಿ ನೀವು ಎಲ್ಲ ಲಾಭ ಇದೆ ಅಂದ ತಕ್ಷಣ ಈ ಕೆಟ್ಟ ಜನರ ಯಾಕೆ ಸ್ವಾಮಿ ಕೆಟ್ಟ ಜನರ ಸಹವಾಸ ಕಂಡುಹಿಡಿಯೋದು, ನಿಮಗೆ ಬೇಡ ಅಂದಿದ್ದನ್ನು ಮಾಡೋಕ್ಕೆ ಹೋಗಬೇಡಿ. ಬುದ್ಧಿವಂತರಾಗಿ
ನಮಗೆ ಯಾರು ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ತಿಳ್ಕೊಳ್ತಕ್ಕಂಥದ್ದು ಮನುಷ್ಯನಿಗೆ ಅವಶ್ಯಕವಾಗಿರ್ತಕ್ಕಂಥ ಗುಣ ಅಂತ ಕರಿತೀವಿ. ಕುಂಭರಾಶಿಯವರು ಕೆಟ್ಟ ಜನರ ಸಹವಾಸದಿಂದ ದೂರ ಇರಿ, ಅದರಿಂದ ನಿಮಗೆ ಶುಭವಾಗ್ತದೆ. ಇನ್ನು ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಮಾಸ ಅಂತ ಕರಿತೀವಿ. ಉತ್ತಮವಾದಂಥ ಫಲಿತಾಂಶ, ಸ್ಪರ್ಧಾತ್ಮಕವಾಗಿ ಪರೀಕ್ಷೆ ಬರೆದಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಗುತ್ತೆ, ಒಳ್ಳೆಯದಾಗ್ತದೆ. ಹಾಗಿದ್ರೆ ಪರಿಹಾರ ಏನಪ್ಪ ಅಂದರೆ, ನಮ್ಮ ಆರಾಧ್ಯ ದೇವವಾಗಿರ್ತಕ್ಕಂಥ ನರಸಿಂಹದೇವರಿಗೆ ಮಂಗಳವಾರದ ದಿವಸ 12 ನಿಂಬೆಹಣ್ಣಿನ 12 ಅಂದರೆ ಅದನ್ನು ಕಟ್ ಮಾಡಿದ್ರೆ 24 ಆಗುತ್ತೆ. ಆ 24 ಅಂದರೆ 12 ನಿಂಬೆಹಣ್ಣಿನ ಆರತಿಯನ್ನು ದೇವರಿಗೆ, ನರಸಿಂಹದೇವರಿಗೆ ಮಾಡ್ತಕ್ಕಂಥದ್ದು. ಸೋಮವಾರದ ದಿವಸ ಶಿವನಿಗೆ ಬಿಲ್ವಪತ್ರೆಯನ್ನು ಕೊಡ್ತಕ್ಕಂಥದ್ದು. ಮತ್ತು ಶಿವನಿಗೆ ಸೋಮವಾರದ ದಿವಸ ಎಳ್ಳೆಣ್ಣೆಯಲ್ಲಿ ಅಭಿಷೇಕವನ್ನು, ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕ್ತದೆ. ಒಳ್ಳೆಯದಾಗಲಿ, ಶುಭವಾಗಿ.